ತುಮಕೂರಿನಲ್ಲಿ ಅದ್ದೂರಿ ವಾಲ್ಮೀಕಿ ಜಯಂತಿ ಆಚರಣೆಗೆ ಸಜ್ಜು. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಮುದಾಯ ಮುಖಂಡರ ಜೊತೆ ಸಭೆ. ತುಮಕೂರಿನಲ್ಲಿ ಅಕ್ಟೋಬರ್ 7ರಂದು ವಾಲ್ಮೀಕಿ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಲು ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ತುಮಕೂರು ಜಿಲ್ಲಾಡಳಿತದ ವತಿಯಿಂದ ಅದ್ದೂರಿಯಾಗಿ ವಾಲ್ಮೀಕಿ ಜಯಂತಿ ಆಚರಣೆಗೆ ತೀರ್ಮಾನಿಸಲಾಗಿದ್ದು, ಇಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ವಾಲ್ಮೀಕಿ ಸಮುದಾಯದ ಮುಖಂಡರ ಜೊತೆ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆಯನ್ನ ನಡೆಸಲಾಯಿತು. ಸಭೆಯಲ್ಲಿ ಡಿಸಿ ಶುಭಕಲ್ಯಾಣ್, ಎಸ್ಪಿ ಅಶೋಕ್, ಜಿಲ್ಲಾ ಪಂಚಾಯಿತಿ ಸಿಇಒ ಜಿ ಪ್ರಭು ಸೇರಿ ಸಮುದಾಯದ ಮುಖಂಡರು ಭಾಗಿಯಾಗಿದ್ದರು. ಇನ್ನು ವಾಲ್ಮೀಕಿ ಜಯಂತಿ ಅಂಗವಾಗಿ ವಾಲ್ಮೀಕಿ ಸಮುದಾಯದವರೊಂದಿಗೆ ನಡೆದ ಪೂರ್ವಭಾವಿ ಸಭೆಯಲ್ಲಿ ಹಲವು ವಿಚಾರಗಳನ್ನು ಚರ್ಚೆ ನಡೆಸಲಾಯಿತು. ತುಮಕೂರಿನಲ್ಲಿ ಅದ್ದೂರಿಯಾಗಿ ವಾಲ್ಮೀಕಿ ಜಯಂತಿ ಆಚರಿಸಬೇಕೆಂದು ಪ್ಲಾನ್ ಮಾಡಿಕೊಳ್ಳಲಾಗಿದ್ದು, ಸಭೆಯಲ್ಲಿ ವಾಲ್ಮೀಕಿ ಜಯಂತಿಗೆ ಎಲ್ಲ ಅಧಿಕಾರಿಗಳು ಭಾಗವಹಿಸುವಂತೆ ಸಮುದಾಯದ ಮುಖಂಡರು ಒತ್ತಾಯ ಹಾಕಿದ್ರು. ಇನ್ನು ಮುಖಂಡರ ಒತ್ತಾಯಕ್ಕೆ ಮಣಿದ ಡಿಸಿ ಎಲ್ಲ ಅಧಿಕಾರಿಗಳು ಪೂರ್ವಭಾವಿ ಸಭೆಯಲ್ಲಿ ಭಾಗಿಯಾಗುವಂತೆ ಸೂಚನೆಯನ್ನ ನೀಡಿದ್ರು. ಇತ್ತ ಸಭೆ ಆರಂಭದಲ್ಲಿಯೇ ವಾಲ್ಮೀಕಿ ಸಮುದಾಯದ ನಾಯಕ ಕೆಎನ್ ರಾಜಣ್ಣ ಅವರ ಭಾವಚಿತ್ರ ವಿಚಾರ ಚರ್ಚೆ ನಡೆದಿದ್ದು, ಜಿಲ್ಲಾಡಳಿತದ ವಿರುದ್ಧ ಸಮುದಾಯದ ಮುಖಂಡರು ಬೇಸರವನ್ನ ವ್ಯಕ್ತಪಡಿಸಿದ್ರು. ಇನ್ನು ಸಭೆಯಲ್ಲಿ ವಾಲ್ಮೀಕಿ ಜಯಂತಿಯಂದು ನಗರದಲ್ಲಿ ಅದ್ದೂರಿ ಮೆರವಣಿಗೆ ನಡೆಯಲಿದ್ದು, ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡ ಭಾಗಿಯಾಗಲಿವೆಯಂತೆ. ಅಲ್ಲದೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡಲು ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ಅಲ್ಲದೆ ಸೆಪ್ಟೆಂಬರ್ 26ರಂದು ವಾಲ್ಮೀಕಿ ಜಯಂತಿ ಅಂಗವಾಗಿ 2ನೇ ಪೂರ್ವಭಾವಿ ಸಭೆ ಕರೆಯಲು ಡಿಸಿ ಸೂಚನೆಯನ್ನ ನೀಡಿದ್ದಾರೆ. ಕಳೆದ 2 ವರ್ಷದಿಂದ ಅವರು ಪ್ರಕ್ರಿಯೆ ನಡೆದಿಲ್ಲ. ಸೊ 10 ಎಕರೆ ವಾಲ್ಮೀಕಿ ಅಧ್ಯಯನ ಪೀಠಕ್ಕೆ ಜರೂರಾಗಿ ಅದು ಮಂಜೂರಾಗಬೇಕು, ಗುರುತಿಸ್ಕೊಡ್ಬೇಕು ಪರಿಶಿಷ್ಟ ಪಂಗಡಕ್ಕೆ ಅಂತೇಳಿ ನಾವೆಲ್ಲರೂ ಕೂಡ ಒತ್ತಾಯ ಹಾಕಿದ್ದೀವಿ. 26ನೇ ತಾರೀಕು ಮತ್ತೆ ಮೀಟಿಂಗ್ ಕರೆದಿದ್ದಾರೆ ಪರಿಶಿಷ್ಟ ಪಂಗಡದ. ಅದರೊಳಗಾಗಿ ಜಾಗನ ಗುರುತಿಸ್ತೀವಿ ಅಂತೇಳಿ ಮಾನ್ಯ AC ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. AC ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ ಗುರುತಿಸ್ತೀವಿ ಅಂತೇಳಿ. ಇಷ್ಟ ಆಗಿದೆ. ಜೊತೆಗೆ ಈಗ ಆರಂಭಕ್ಕೂ ಮುನ್ನ ಏನಿವತ್ತು ಈ ಜಿಲ್ಲೆಯಲ್ಲಿ ಪರಿಶಿಷ್ಟ ಪಂಗಡದ ಒಂದು ಪ್ರಭಾವಿ ನಾಯಕರಾದಂಥ KN ರಾಜಣ್ಣನವರ ಒಂದು ವಿಚಾರವಾಗಿ ದಸರಾ ಏನು ಜಿಲ್ಲಾಡಳಿತ ದಸರಾ ಅದ್ದೂರಿಯಾಗಿ ದಸರಾ ಮಾಡ್ತಾ ಇದ್ದಾರಲ್ಲ, ಆ ದಸರಾದಲ್ಲಿ ಫ್ಲೆಕ್ಸ್ ಹಾಕಿಲ್ಲ ಅಂತಕ್ಕಂಥದ್ದು ಚರ್ಚೆ ಆಯಿತು. ಸರಿಪಡಿಸ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಸರಿಪಡಿಸ್ಕೊಂಡಿದ್ದಾರೆ, ಆಲ್ರೆಡಿ ಎಲ್ಲ ಸರಿಪಡಿಸ್ಕೊಂಡಿದ್ದಾರೆ. ಕೆಲವೊಂದು ಕಡೆ ಸರಿಪಡಿಸ್ಕೊಂತೀವಿ ಅಂತ ಹೇಳಿದ್ದಾರೆ. ಸರ್ ಅದು ಗೊತ್ತಿಲ್ಲ, ಯಾರಿಂದ ಆಗಿದೆ ಅನ್ನೋದು ಗೊತ್ತಿಲ್ಲ, ಯಾರನ್ನೂ ಹೊಣೆ ಮಾಡೋದಲ್ಲ ವಿಚಾರದಲ್ಲಿ. ಸರ್ ಆ ವಿಚಾರವಾಗಿ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ, ಗಮನಕ್ಕೆ ಬಂದಿಲ್ಲ, ಮಾಡಿದ್ದೀವಿ ಅಂತ ಹೇಳಿದ್ದಾರೆ, ಈಗೆಲ್ಲ ಸರಿಪಡಿಸಿದ್ದೀವಿ ಅಂತ ಹೇಳಿದ್ದಾರೆ. ಬಟ್ ನಮಗೊಂದು ನೋವಿದೆ ಈ ಸಮಾಜಕ್ಕೆ. ಏನಂದರೆ ಪದೇ ಪದೇ ಯಾಕೆ ವಾಲ್ಮೀಕಿ ಸಮಾಜನೇ ಟಾರ್ಗೆಟ್ ಆಗ್ತಿದೆ? ಈ ಜಿಲ್ಲೆಯಲ್ಲಿ ಹೈಂದವ ವರ್ಗದ ನಾಯಕ KN ರಾಜಣ್ಣನವರು ಇಡೀ ಸಮಾಜಕ್ಕೆ ಶಕ್ತಿಯಾಗಿದ್ದಾರೆ, ಎಲ್ಲ ಹೈಂದವ ವರ್ಗದ ಸಮಾಜಕ್ಕೆ ಶಕ್ತಿಯಾಗಿದ್ದಾರೆ. ಇತ್ತೀಚೆಗಷ್ಟೇ ಸಚಿವ ಸ್ಥಾನ ಕೂಡ ಕಳ್ಕೊಂಡಿದ್ದಾರೆ. ಈ ಒಂದು ನೋವಲ್ಲೇ ಈ ರೀತಿ ಜಿಲ್ಲಾಡಳಿತದಿಂದ ಈ ರೀತಿ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿದ್ದು ತುಂಬ ನೋವಾಯಿತು. ಸರಿಪಡಿಸ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಂಡು ಅವೆಲ್ಲ ಹೋಗ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ನಾವು ತಕರಾರಿಲ್ಲ ಅಂತ ಹೇಳ್ತಾ, ಮುಂದಿನ ದಿವಸಗಳಲ್ಲಿ KN ರಾಜಣ್ಣ ಇರ್ಬೋದು ಮತ್ತು MLC ನಮ್ಮ ರಾಜೇಂದ್ರಣ್ಣ ಇರ್ಬೋದು, ಈ ಸಮಾಜದ 2 ಕಣ್ಣು ಈ ಜಿಲ್ಲೆಯಲ್ಲಿ. ಅವರಿಬ್ಬರು ಕೂಡ ಈ ಒಂದು ತಳಮಟ್ಟದ ಸಮಾಜದಲ್ಲಿ 2 ಕಣ್ಣಿದ್ದಂತೆ. ಅವ್ರನ್ನ ಸರಿಯಾಗಿ ನಡ್ಕೊಬೇಕು. ಆಮೇಲೆ ಅವರು DCC ಬ್ಯಾಂಕ್ ಅಧ್ಯಕ್ಷರಿದ್ದಾರೆ. ಪ್ರೋಟೋಕಾಲ್ ಪ್ರಕಾರ ಅವರು ಸಹ ಹಾಕಬೇಕಿತ್ತು. ಏನಕ್ಕೆ ಹಾಕಿಲ್ಲ, ಯಾಕೆ ಹಾಕಿಲ್ಲ ಅನ್ನೋದು ಇಲ್ಲಿವರೆಗೂ ನಮಗೆ ಯಕ್ಷ ಪ್ರಶ್ನೆ ಆಗಿದೆ. ಸೊ ಇದನ್ನು ಸರಿಪಡಿಸ್ಕೊಬೇಕು. ಈ ಸಮಾಜ ತುಂಬ ಜಾಗೃತಿಯಾಗಿದೆ. 2.5 ಲಕ್ಷ ಜನಸಂಖ್ಯೆ ಇದೆ ಇಡೀ ಜಿಲ್ಲೆಯಲ್ಲಿ. ಮುಂದಿನ ದಿನಗಳಲ್ಲಿ ಈ ಥರದೇನ ಸಮಸ್ಯೆಗಳಾದರೆ ಉಗ್ರವಾದ ಹೋರಾಟಗಳು ಮಾಡ್ತೀವಿ ಅಂತ ಎಚ್ಚರಿಕೆಗಳನ್ನ ಸಹ ಕೊಟ್ಟಿದ್ದೀವಿ. ವಾಲ್ಮೀಕಿ ಜಯಂತಿ ಸಂಬಂಧಪಟ್ಟಂತೆ ಈಗ ವಿದ್ಯಾರ್ಥಿ ವೇತನ ಕೊಡುವಂಥದ್ದು, ಹೌದೌದು ಸರ್. ಅದು ಸ್ಕಾಲರ್ಶಿಪ್ದು ಸ್ಟೇಟಲ್ಲಿ ಪ್ರಾಬ್ಲಮ್ ಇದೆ ಸರ್. ಅದು ಜಿಲ್ಲಾಡಳಿತಕ್ಕೆ ಸಂಬಂಧಪಡಲ್ಲ, ಅದು ರಾಜ್ಯದಿಂದ ಬಿಡುಗಡೆ ಆಗಬೇಕು. ಸುಮಾರು ಬಾಕಿ ಇದೆ. 2023-24ರಲ್ಲಿ ಆಗಿರೋದು ಬಿಟ್ಟರೆ 24-25ರಲ್ಲಿ ಒಂದು 20%, 30% ಆಗಿದೆ. 25-26 ಕಾಲ್ ಮಾಡಿದ್ದಾರೆ. ಬಟ್ ಅದು ಸಮಸ್ಯೆ ಇದೆ ಸರ್. ಈಗ ಒಟ್ಟಾರೆ ಸರ್ಕಾರದ ಮಟ್ಟದಲ್ಲಿ ಹೇಳಬೇಕು ಅಂದರೆ ಈ ST ಸಮಾಜಕ್ಕೆ ಘೋರ ಅನ್ಯಾಯ ಆಗ್ತಿದೆ ಸರ್. ಸ್ಕಾಲರ್ಶಿಪ್ ಇರ್ಬೋದು, ನಿಗಮದ ಹಗರಣ ಇರ್ಬೋದು, ಸಚಿವರಿಗೆ ಸಚಿವ ಸ್ಥಾನ ಕಿತ್ಕೊಳ್ಳೋದಿರ್ಬೋದು, ಈ ಎಲ್ಲ ವಿಚಾರದಲ್ಲಿ ಈಗ ನೋಡಿ STಗೆ ಕುರುಬ್ರನ್ನ ಸೇರಿಸ್ತಕ್ಕಂಥ ವಿಚಾರ ಇರ್ಬೋದು, ಈ ಎಲ್ಲ ವಿಚಾರದಲ್ಲೂ ಸಹ ಸರ್ಕಾರ ST ಸಮಾಜಕ್ಕೆ ನಾವೆಷ್ಟು ನಂಬಿದ್ವೋ ಈ ಸರ್ಕಾರನ, ಸಿದ್ದರಾಮಯ್ಯ ಸರ್ಕಾರನ,
ಅಷ್ಟೇ ನಮಗೆ ಎಸ್ ಟಿ ಸಮಾಜಕ್ಕೆ ಸಿದ್ದರಾಮಯ್ಯ ಸರ್ಕಾರ ವಿಷ ಉಣಿಸ್ತಾ ಇದೆ ಸರ್. ಇನ್ನು ವಾಲ್ಮೀಕಿ ಸಮುದಾಯದ ಮುಖಂಡರ ಜೊತೆ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾಧ್ಯಮದವರಿಗೆ ಕೇವಲ ಚಿತ್ರೀಕರಣ ಮಾಡಲು ಮಾತ್ರ ಅವಕಾಶ ಇದ್ದು, ಸಭೆಯಲ್ಲಿ ನಡೀತಿದ್ದ ಚರ್ಚೆಯನ್ನ ಚಿತ್ರೀಕರಣ ಮಾಡಲು ಜಿಲ್ಲಾಡಳಿತ ಪರ್ಮಿಷನ್ ನಿರಾಕರಿಸಿದ್ದು ಹಲವು ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.